ಒಂದು ಮಹತ್ವದ ದಿವಸ ಐಗಳಿಯಲ್ಲಿ. ಬಹುಶಃ ಐಗಳಿಯ ಇತಿಹಾಸದಲ್ಲಿ ಎಷ್ಟು ಮಹತ್ವದ ದಿವಸ ಇದು ಅಂತಂದರೆ, 100 ವರ್ಷಗಳ ಹಿಂದೆ ಅಪ್ಪಯ್ಯ ಮಹಾಶಿವಯೋಗಿಗಳವರು ಇದೇ ನಾಡಿನಲ್ಲಿ ನಡೆದಾಡಿ ಏನೂ ಇರಲಾರದ ಈ ಒಂದು ಕುಗ್ರಾಮವನ್ನು ಇವತ್ತು ಸುಬುದ್ಧಿ ಅನ್ನುವಂತಹ ಉದಕವನ್ನೆರೆದು ತಮ್ಮ ತಪಸ್ಸಿನ ಶಕ್ತಿಯಿಂದ ಸುಕ್ಷೇತ್ರವನ್ನಾಗಿ ಮಾಡಿ ಒಂದು ಪರಮ ಪವಿತ್ರವಾಗಿರುವಂತಹ ತಾಣವನ್ನಾಗಿ ಮಾಡಿರುವಂತಹ ಒಂದು ಪವಿತ್ರ ದಿವಸ 100 ವರ್ಷಗಳ ನಂತರ ಇವತ್ತು ಇಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಪೂಜ್ಯರು ಹಾಗೆಯೇ ಪ್ರಾಸ್ತಾವಿಕ ಮಾತುಗಳಲ್ಲಿ ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಮಾತನಾಡಿದ್ದಾರೆ. ಇದು ಕೇವಲ ನಾವೆಲ್ಲ ಪಾತ್ರಧಾರಿಗಳು. ಇದರ ಸೂತ್ರಧಾರ ಯಾರಾದರೂ ಇದ್ದರೆ ಅದು ಅಪ್ಪಯ್ಯ ಮುತ್ಯ ಅಂತ ಹೇಳಲಿಕ್ಕೆ ಅಭಿಮಾನ ಮತ್ತು ಹೆಮ್ಮೆ ಅನ್ನಿಸ್ತದೆ. ಈ ಭಾರತ ದೇಶ ಎಷ್ಟು ಶ್ರೇಷ್ಠವಾಗಿರುವಂತಹ ದೇಶ ಅಂತಂದರೆ, ಒಮ್ಮೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಟಲಿ ದೇಶಕ್ಕೆ ಹೋಗಿರ್ತಾರೆ. ಆ ದೇಶಕ್ಕೆ ವಿಮಾನದ ಮೂಲಕ ಹೋದಾಗ ಆ ವಿಮಾನ ನಿಲ್ದಾಣದಲ್ಲಿ ಇವರನ್ನು ಸ್ವಾಗತ ಮಾಡಲಿಕ್ಕೆ ಆ ದೇಶದ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಗುಲಾಬಿ ಹೂವನ್ನು ಕೊಟ್ಟು ನಿಂದ್ರಿಸಿರ್ತಾರೆ. ಅಂದರೆ ಬೇರೆ ದೇಶದ ಗಣ್ಯ ವ್ಯಕ್ತಿಗಳು ಬಂದಾಗ ಸ್ವಾಗತ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ. ಇವರು ವಿಮಾನ ನಿಲ್ದಾಣದಿಂದ ಹೊರಗಡೆ ಬಂದ ತಕ್ಷಣವೇ ಒಂದು ಮಗು ಇವ್ರ ಕೈಯಲ್ಲಿ ಗುಲಾಬಿ ಹೂವನ್ನು ಕೊಟ್ಟು ಐ ಲವ್ ಇಂಡಿಯಾ ಅಂತ ಹೇಳ್ತದೆ. ಆವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಸುಮ್ಮನಿರೋದಿಲ್ಲ. ಆ ಮಗುವಿನನ್ನು ಪರೀಕ್ಷೆ ಮಾಡೋಣ ಅಂತ ಹೇಳಿ ವೈ ಯು ಲವ್ ಇಂಡಿಯಾ ಅಂತ ಹೇಳಿ ಅವರು ಕೇಳ್ತಾರೆ. ಬಹುಶಃ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ದೇಶದ ರಾಷ್ಟ್ರಗೀತೆಯನ್ನು ಬರೆದಿರುವಂತಹ, ನೊಬೆಲ್ ಪಾರಿತೋಷಿಕವನ್ನು ಪಡೆದಿರುವಂತಹ ಶ್ರೇಷ್ಠ ವ್ಯಕ್ತಿ ಆ ದೇಶಕ್ಕೆ ಹೋದಾಗ ಆ ಮಗು ಅವ್ರ ಕೈಯಲ್ಲಿ ಒಂದು ಗುಲಾಬಿ ಹೂವನ್ನು ಕೊಟ್ಟು ಐ ಲವ್ ಇಂಡಿಯಾ ಅಂತ ಹೇಳ್ತದೆ. ಆ ಮಗುವಿನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇವರು ವೈ ಯು ಲವ್ ಇಂಡಿಯಾ ಅಂತ ಕೇಳ್ತಾರೆ. ಅಂದರೆ ಆ ಮಗು ಭಾರತವನ್ನು ಪ್ರೀತಿಸ್ತೇನೆ ಅಂಥೇಳಿ ಹೂವನ್ನು ಕೊಡ್ತದೆ. ಯಾಕೆ ನೀನು ಭಾರತವನ್ನು ಪ್ರೀತಿಸ್ತೀಯಾ ಅಂಥೇಳಿ ಮತ್ತೆ ಇವರು ಕುತೂಹಲದಿಂದ ಆ ಮಗುವಿಗೆ ಪ್ರಶ್ನೆ ಮಾಡಿದಾಗ ಆ ಮಗು ಎಷ್ಟು ಅದ್ಭುತವಾದ ಒಂದು ಉತ್ತರವನ್ನು ಕೊಡ್ತದೆ ಅಂತಂದರೆ, ಭಾರತೀಯರು ದೇವರನ್ನು ಪ್ರೀತಿಸ್ತಾರೆ, ಅದಕ್ಕೆ ನಾನು ಭಾರತವನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಆ ಮಗು ಹೇಳ್ತದೆ. ಅಂತಂದರೆ ಬಹುಶಃ ನಾವೆಲ್ಲ ಭಾರತೀಯರು ಪುಣ್ಯವಂತರು. ಇವತ್ತು ಇಷ್ಟು ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಅಡೆತಡೆಗಳು ಬಾರದ ರೀತಿಯಲ್ಲಿ ಸುತ್ತಮುತ್ತಲೆಲ್ಲ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಅಂತಂದರೆ ಅದಕ್ಕೆಲ್ಲ ಪ್ರೇರಕ, ಕಾರಕ, ತಾರಕ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಅಪ್ಪಯ್ಯ ಶಿವಯೋಗಿಗಳವರು ಅನ್ನೋದಕ್ಕೆ ತುಂಬ ಅಭಿಮಾನ ಮತ್ತು ಹೆಮ್ಮೆ ಅನ್ನಿಸ್ತದೆ. ಬಹುಶಃ 100 ವರ್ಷದ ಹಿಂದೆ ಅಪ್ಪಯ್ಯ ಶಿವಯೋಗಿಗಳವರಿಗೆ ಬಹುಶಃ ಈ ನೆಲದಲ್ಲಿ ಒಂದು ಶಕ್ತಿ ಇದೆ ಅಂಥೇಳಿ ಗೊತ್ತಾಗಿರಬಹುದು. ಈ ಭಾಗದಲ್ಲಿ ಭಾಳಷ್ಟು ಹಳ್ಳಿಗಳಿದಾವೆ. ಆ ಎಲ್ಲ ಹಳ್ಳಿಗಳನ್ನು ಬಿಟ್ಟು ಐಗಳಿಯನ್ನೇ ಅಪ್ಪಯ್ಯ ಮುತ್ಯ ಆಯ್ಕೆ ಮಾಡಿಕೊಂಡಾನ ಅಂತಂದರೆ ಅವತ್ತು ನಮ್ಮ ಹಿರಿಯರು ಎಷ್ಟು ಸುಸಂಸ್ಕೃತವಂತರಿರಬೇಕು, ಸಂಸ್ಕಾರವಂತರಿರಬೇಕು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದೇ ಪರಂಪರೆ ಇವತ್ತಿಗೂ ಕೂಡ ಮುಂದುವರೆದಿದೆ. ಯಾಕೆಂತಂದರೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನೀವೆಲ್ಲ ಸಂಕಲ್ಪವನ್ನು ಮಾಡಿಕೊಂಡಾಗ ಈ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಇದೆ, ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ದುಡಿತಾ ಇದ್ದೀರಿ. ಬಹುಶಃ ಮುಂದಿನ ಇತಿಹಾಸದಲ್ಲಿ ಮುಂದೆ ಬರುವಂತಹ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಒಂದು
ಸ್ಮರಣೆ, ಒಂದು ನೆನಪು ಅದು ಏನಾದರೂ ಇದ್ದರೆ ಇವತ್ತು ನೀವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ನಮ್ಮ ಪೂಜ್ಯರು ಏನು ಹೇಳಿದ್ರಲ್ಲ, ಒಂದು ಪರಂಪರೆಯನ್ನು ನಾವು ಹಾಕಿಕೊಡಬೇಕಾಗಿದೆ ಮುಂದೆ ಬರುವಂತಹ ಮಕ್ಕಳಿಗಾಗಿ, ಮುಂದೆ ಬರುವಂತಹ ಜನಾಂಗಕ್ಕಾಗಿ. ಖಂಡಿತ ಕರ್ನಾಟಕದಲ್ಲಿ ಮುಂದಿನ ದಿನಮಾನದಲ್ಲಿ ಯಾವುದಾದ್ರೂ ಒಂದು ಶ್ರೇಷ್ಠ ಊರನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅದು ಐಗಳಿ ಮೊದಲನೇ ಸ್ಥಾನದಲ್ಲಿರ್ತದೆ ಅನ್ನೋದಕ್ಕೆ ಇವತ್ತು ನಡೆದಿರುವಂಥ ಕಾರ್ಯಕ್ರಮನೇ ಸಾಕ್ಷಿ, ಇಲ್ಲಿಯವರೆಗೂ ನಡೆದಿರುವಂಥ ಬೆಳವಣಿಗೆಗಳೇ ಸಾಕ್ಷಿ. ತಾವೆಲ್ಲ ಅಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಇನ್ನು 1 ವರ್ಷ ಪರ್ಯಂತರ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ. ಹಾಗೆಯೇ ಪೂಜ್ಯರು ಹೇಳಿದ ಹಾಗೆ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡೋಣ. ಪ್ರಾಮಾಣಿಕವಾಗಿರುವಂತಹ ಸಂಕಲ್ಪವನ್ನು ಇಟ್ಕೊಂಡು ನಾವೆಲ್ಲರೂ ಈ ಕಾರ್ಯಕ್ರಮಕ್ಕಾಗಿ ದುಡಿಯೋಣ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕು. ಯಾಕಂತಂದರೆ ಸುಮಾರು 31 ಅಡಿ ಎತ್ತರದ ಕಂಚಿನ ಪುತ್ಥಳಿಯನ್ನು ಈ ಗ್ರಾಮದಲ್ಲಿ ನಾವು ಒಂದು ಅಡಿಪಾಯವನ್ನು ಹಾಕಿ ಆ ಪುತ್ಥಳಿಯನ್ನು ಅನಾವರಣ ಮಾಡುವುದಕ್ಕೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಷ್ಟೇ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ ಸುಮಾರು 3 ಕೋಟಿಯವರೆಗೂ ಇವತ್ತು ಈ ಗ್ರಾಮದ ಕಾಣಿಕೆಯ ಘೋಷಣೆಯಾಗಿದೆ. ಅದು ಒಂದು ಕೂಡ ಅಭಿನಂದನೆ ಮತ್ತು ಹೆಮ್ಮೆಯ ವಿಷಯ. ಎಷ್ಟಕ್ಕೆ ಇದು ಮುಗಿಯುವುದಲ್ಲ, ಯಾಕಂತಂದರೆ ಇದು ಆರಂಭ. ಇನ್ನೂ ಅಪ್ಪಯ್ಯ ಮುತ್ಯನ ಮೇಲೆ ಭಕ್ತಿ ಇರುವಂತಹ ಊರುಗಳು ಬಹಳ ಇದ್ದಾವೆ. ಈ ಒಂದು ಗ್ರಾಮದ ಸುತ್ತಮುತ್ತಲೂ ಸುಮಾರು ಹಳ್ಳಿಗಳಲ್ಲಿ ಅಪ್ಪಯ್ಯ ಮುತ್ಯನಿಗೆ ನಡ್ಕೊಳ್ಳುವಂಥ ಹಳ್ಳಿಗಳಿದ್ದಾವೆ. ಆ ಎಲ್ಲ ಗ್ರಾಮಗಳಿಗೂ ಹೋಗಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿ ಕೇವಲ ಆ ಗ್ರಾಮದ ಕಾಣಿಕೆಯನ್ನು ತರುವುದಷ್ಟೇ ಅಲ್ಲ, ಅಲ್ಲಿರುವಂತಹ ಎಲ್ಲ ದುಶ್ಚಟಗಳನ್ನು ನಮ್ಮ ಜೋಳಿಗೆಗೆ ಭಿಕ್ಷೆಯಾಗಿ ತೆಗೆದುಕೊಂಡು ಒಂದು ಒಳ್ಳೆಯ ಸದ್ಗುಣವನ್ನು ನೀಡುವಂತಹ ಕೆಲಸವನ್ನು, ಸದ್ಗುಣಗಳ ದೀಕ್ಷೆಯನ್ನು ನೀಡುವಂತಹ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳವರು ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ. ಅವರ ಪ್ರತಿಯೊಂದು ಮಾತುಗಳು ಕೂಡ ಒಂದು ಕ್ರಾಂತಿಕಾರಕ ಮಾತುಗಳು. ಅವು ಹೆಂಗಿದ್ವು ಅಂತಂದರೆ ಅದ್ಭುತವಾಗಿರುವಂತಹ ವಿಷಯಗಳನ್ನು, ಅನುಭವದ ಮಾತುಗಳನ್ನು ನಮಗೆಲ್ಲ ತಿಳಿಸಿ ಹೇಳಿದ್ದಾರೆ. ಅವರು ಹೇಳಿದ ಪ್ರಕಾರ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಪ್ರತಿ ತಿಂಗಳು 5ನೇ ತಾರೀಕು ಈ ಗ್ರಾಮದಲ್ಲಿ ಈ ಒಂದು ಪ್ರಾರಂಭೋತ್ಸವ ಇವತ್ತಾಗಿದೆ. ಪ್ರತಿ ತಿಂಗಳ 5ನೇ ತಾರೀಕು ಇಲ್ಲಿ ಕಾರ್ಯಕ್ರಮ ಇರ್ತದೆ. ಹಾಗೆಯೇ ಕೊನೆಗೆ ಸುಮಾರು ದಿನಗಳವರೆಗೆ ವಿಶೇಷವಾಗಿರುವಂತಹ ಪ್ರವಚನ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಲವಾರು ರೀತಿಯ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಇವತ್ತು ಈ ಕಾಣಿಕೆಯನ್ನು ಸಂಗ್ರಹ ಮಾಡುವುದರಲ್ಲಿ ಈ ಒಂದು ಐಗಳಿಯ ಜೊತೆಗೆ ಇವತ್ತು ನಮ್ಮ ಅಡಹಳ್ಳಿ ಗ್ರಾಮದವರು ಕೂಡ ಸುಮಾರು 23,18,200 ರೂಪಾಯಿಗಳ ಕಾಣಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಅಂತಂದರೆ ಅದು ಸಣ್ಣ ಮಾತಲ್ಲ. ಇದೆಲ್ಲವೂ ಕೂಡ ಅಪ್ಪಯ್ಯ ಮುತ್ಯನ ಒಂದು ಶಕ್ತಿ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮಕ್ಕೆ ತನು ಮನ ಧನದ ಸೇವೆಯನ್ನು ಮಾಡಬೇಕು. ವಿಶೇಷ ಅಂತಂದರೆ ನಾವು ಈಗ 2 ತಿಂಗಳಿನಿಂದ ಇಲ್ಲೆಲ್ಲ ಈ ಕಾರ್ಯಕ್ರಮದ ತಯಾರಿ ನಡೆದಿದೆ. ಅದಕ್ಕಿಂತ ಮುಂಚೆನೇ ಈ ಜಾಗವನ್ನು ಗುರುತು ಮಾಡಿ ಆ ಜಾಗವನ್ನು ತೆಗೆದುಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿರುವಂತಹ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತಂದರೆ ನಾನು ಬಹುಶಃ ನೋಡಿದ ಪ್ರಕಾರ ಐಗಳಿ ಊರು ಅಂತಂದ್ರೆ ಭಾಳ ಶಾಣ್ಯಾರದ್ರಿ ನೀವು. ಯಾಕಂದ್ರೆ ಮೊದಲು ನೀವು ಎಲ್ಲಿ ಬರ್ಬೇಕು ಅಲ್ಲೇ ಬಂದಿರಿ. ಮೊದಲು ಯಾರಿಗೆ ಕಾಳು ಹಾಕ್ಬೇಕು ಅವ್ರಿಗೆ ಹಾಕಿಬಿಟ್ರಿ ನೀವು. ಯಾಕಂತಂದರೆ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀನಿ, ಈ ಧನ ಸಂಗ್ರಹ ದೇಣಿಗೆ ಕೊಡೋರದ್ದು ಲಿಸ್ಟು ಅದೆಲ್ಲ ಇಷ್ಟು ಚಂದ ಬರೆದಿರ್ತಾರಂದ್ರೆ ಅವ್ರು ಇನ್ನೂ ಮತ್ತೆ ರೊಕ್ಕ ಹೆಚ್ಚು ಕೊಡ್ಬೇಕು ಹಂಗೆ ಬರೆದಿರ್ತಾರೆ ರೀ. ಇದ್ರಾಗ ಭಾಳ ವ್ಯವಸ್ಥಿತವಾಗಿ ಅವರಿಗೆ ಅದನ್ನು ಓದೇನ ಮತ್ತೆ ಇನ್ನೂ ಹೆಚ್ಚು ರೊಕ್ಕ ಕೊಡ್ಬೇಕು ಅವ.
ಅಷ್ಟು ಅದ್ಭುತವಾಗಿರುವಂತಹ ಪ್ರತಿಯೊಂದು ವಿಷಯದಲ್ಲಿ ಇವತ್ತು ನೋಡ್ರಿ, ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡ್ತೀರಂತ ನಾವು ನಿರೀಕ್ಷೆನೇ ಮಾಡಿರಲಿಲ್ಲ. ಏನಪ್ಪ ಒಂದು ಪ್ರವಚನ ಕಾರ್ಯಕ್ರಮ ಇರಬಹುದು ಅಂಥೇಳಿ ನಾವು ತಿಳ್ಕೊಂಡಿದ್ವಿ. ನಮ್ಮನ್ನು ಸ್ವಾಗತ ಮಾಡಿಕೊಂಡು ಹೂವನ್ನು ಹಾಸುವುದರ ಮುಖಾಂತರ ಇಷ್ಟು ವ್ಯವಸ್ಥಿತವಾಗಿ, ಮತ್ತು ಅದು 6 ಗಂಟೆ ಅಂದ್ರೆ 6 ಗಂಟೆಕನ ನಾವು ಅಪ್ಪಗಳು ಮಾತಾಡಿದ್ದೀವಿ. 6 ಅಂತಾರ್ರಿ 7-8 ಆಕತ್ತೇಳ್ರಿ ಅಂತ ಅಂದ್ಕೊಂಡಿದ್ದೀವಿ ನಾವು. 8-8:30 ಇದು ಕಾರ್ಯಕ್ರಮ ಮುಕ್ತಾಯ ಆಗುವಂಥ ಸಂದರ್ಭ. ಇದೆಲ್ಲವೂ ಅದು ಯಾರ ಶಕ್ತಿ ಅಂತಂದರೆ ಅಪ್ಪಯ್ಯ ಮುತ್ಯಾನಲ್ಲಿರುವಂಥ ನಿಮ್ಮ ಭಕ್ತಿ, ಅವರ ಶಕ್ತಿ ಇದೆಲ್ಲಕ್ಕೂ ಕಾರಣ ಆಗಿದೆ. ಯಾಕಂತಂದರೆ ನೀವು ಯಾವುದೇ ಒಂದು ಯೋಜನೆಯನ್ನು ಹಾಕೊಂಡ್ರೂ ಕೂಡ ಅದಕ್ಕೆ ವ್ಯವಸ್ಥಿತವಾಗಿರುವಂತಹ ಪ್ಲ್ಯಾನನ್ನು ಮಾಡಿ ಆ ಕಾರ್ಯಕ್ರಮವನ್ನು ನೀವು ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ನೆರವೇರಿಸ್ತಾ ಇದ್ದೀರಿ. ನಿಮ್ಮ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅದು ಅಪ್ಪಯ್ಯ ಮುತ್ಯಾನ ಒಂದು ಭಾಳ ದೊಡ್ಡ ಶಕ್ತಿ ಆ ಅಡೆತಡೆಗಳನ್ನು ನಿವಾರಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೇ ಮಾಡ್ತದೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಅಪ್ಪಯ್ಯ ಮಹಾಶ್ವೇಗಳವರ ಕುರಿತಾಗಿರುವಂತಹ ನಿಮ್ಮ ಭಕ್ತಿ ಅದು ನಿಜಕ್ಕೂ ಕೂಡ ಭಾಳ ದೊಡ್ಡದು. ಇಂತಹ ಒಂದು ದೊಡ್ಡ ಪ್ರಾಜೆಕ್ಟನ್ನು ನೀವು ಯಾವುದೇ ರೀತಿಯ ಅದನ್ನು ಮೊದಲೇ ತೀರ್ಮಾನ ಮಾಡಿರಲಿಲ್ಲ, ನಿಮಗೆ ಯಾರಿಗೂ ನಿರೀಕ್ಷೆನೇ ಇರಲಿಲ್ಲ. ಆದರೆ ಅಪ್ಪಯ್ಯ ಮುತ್ಯ ನಿಮ್ಮೆಲ್ಲರ ಮನಸ್ಸಿನೊಳಗೂ ಅವನು ಬಂದು ಇಂತಹ ಕಾರ್ಯಕ್ರಮವನ್ನು ಇಷ್ಟು ವ್ಯವಸ್ಥಿತವಾಗಿ ನಡೆಯುವಂತೆ ಆ ಒಂದು ಅಪ್ಪಯ್ಯ ಮಹಾಶ್ವೇಗಳವರು ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಅಪ್ಪಯ್ಯ ಮಹಾಶ್ವೇಗಳವರ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನೀವು ಭಾಳ ಭಕ್ತಿಯಿಂದ ತನು ಮನ ಧನದಿಂದ ಸೇವೆ ಮಾಡೋದನ್ನು ನಾವೆಲ್ಲರೂ ನೋಡೇ ಇದ್ದೀವಿ. ಇನ್ನು ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ತಾವು ಅದೇ ರೀತಿಯ ಭಕ್ತಿಯನ್ನು ಸೇವೆಯನ್ನು ಮಾಡಬೇಕು. ಯಾಕಂತಂದರೆ ಐಗಳಿ ಅನ್ನೋದು ಕೇವಲ ಇವತ್ತು ಬೆಳಗಾವಿ ಜಿಲ್ಲಾಕ್ಕೆ ಅಷ್ಟೇ ಗೊತ್ತದ. ಮುಂದೆ ಬರುವಂಥ ದಿನಗಳಲ್ಲಿ ಐಗಳಿ ಅನ್ನೋದು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಗೊತ್ತಾಗುವ ಹಾಗೆ ನಾವು ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಮುಂದೆ ಏನು ಅಪ್ಪಯ್ಯ ಮಹಾಶ್ವೇಗಳವರ ಪ್ರತಿಮೆಯ ಅನಾವರಣಕ್ಕಾಗಿ ರಾಜ್ಯದ ರಾಷ್ಟ್ರದ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಈ ಒಂದು ಐಗಳಿಯ ಹೆಸರನ್ನು ಆ ಅಪ್ಪಯ್ಯ ಮಹಾಶ್ವೇಗಳವರು ಏನು ಈ ಊರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅದು ನಿರಂತರವಾಗಿ ಉಳಿಯುವಂತೆ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅನ್ನುವಂತಹ ಮಾತುಗಳನ್ನು ಹೇಳಿ, ಈ ಒಂದು ಕಾರ್ಯದಲ್ಲಿ ನಾನೂ ಕೂಡ ನಿಮ್ಮೊಡನೆ ಒಬ್ಬ ಕಾರ್ಯಕರ್ತನಾಗಿ ದುಡಿಯುತ್ತೇನೆ ಹೊರತು ಮತ್ಯಾವುದೇ ಇಲ್ಲ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂತಂದರೆ ಇವತ್ತೇನಾದರೂ ನಾನು ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತವಾಗಿರುವಂತಹ ನಾಗನೂರು ಮಠಕ್ಕೆ ಆಗಿದ್ದೀನಿ ಅಂತಂದರೆ ಅದು ಅಪ್ಪಯ್ಯ ಮಹಾಶ್ವೇಗಳವರ ಆಶೀರ್ವಾದನೇ ಕಾರಣ ಅನ್ನೋದನ್ನು ನಾನು ಅತ್ಯಂತ ಭಕ್ತಿಯಿಂದ ಭಾವದಿಂದ ಹೇಳ್ತೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಚಿಕ್ಕವನಿದ್ದಾಗಿಂದನೂ ಕೂಡ ಈ ಒಂದು ಕ್ಷೇತ್ರಕ್ಕೆ, ಯಾಕಂದ್ರೆ ಅವರು ಅಪ್ಪಯ್ಯ ಮುತ್ಯ ಅಂದ್ರೆ ನಮ್ಮ ಮುತ್ತಜ್ಜ, ನಮ್ಮ ಮಠದ ಗುರುಗಳ ಒಬ್ಬ ಕಾಕ ಅವರು ನಮ್ಮ ಗುರುಗಳು ಅಪ್ಪಯ್ಯ ಮುತ್ಯಾಗ ಭಾಳ ನಡ್ಕೋತಿದ್ರು. ನಿಮಗೆಲ್ಲ ಗೊತ್ತದ, ಇಲ್ಲಿರುವಂಥ ಹಿರಿಯರಿಗೆ ಅಪ್ಪಯ್ಯ ಮುತ್ಯನ ಬಗ್ಗೆ ನಮ್ಮ ಮಠದ ಗುರುಗಳಿಗೆ ಎಷ್ಟು ಭಕ್ತಿ ಇತ್ತು ಅನ್ನೋದು ಇಲ್ಲಿರುವಂಥ ಹಿರಿಯರಿಗೆ ಗೊತ್ತಿದೆ. ತುಬಚಿ ಮಠ ಹೆಂಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ತುಬಚಿ ಮಠ ಹೆಂಗಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದಕ್ಕೆಲ್ಲ ಒಂದು ಮೂಲ ಶಕ್ತಿ ಅದು ಅಪ್ಪಯ್ಯ ಮಹಾಶಿವೇಗಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತುಬಚಿ ಮಠ ಅಷ್ಟು ಅದ್ಭುತವಾಗಿ ಆಗಿದೆ. ಈ ರೀತಿಯಾಗಿಯೇ ಐಗಳಿಯ ಒಂದು ಕಾರ್ಯಕ್ರಮ ಮುಂದಿನ ದಿನಮಾನದಲ್ಲಿ ಆಗುವ ಹಾಗೆ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳಿ, ಆ ಅಪ್ಪಯ್ಯ ಮಹಾಶಿವೇಗಳವರು ಏನು ನೀವು ಸಂಕಲ್ಪವನ್ನು ಮಾಡ್ಕೊಳ್ತೀರಿ ಇವತ್ತಿನಿಂದ ಒಂದು ವರ್ಷ, ಆ ಒಂದು ಸಂಕಲ್ಪ ಒಂದು ವರ್ಷದಲ್ಲೇ ನಿಮಗೆ ಈಡೇರುವ ಹಾಗೆ ಆಶೀರ್ವಾದವನ್ನು ಅಪ್ಪಯ್ಯ ಮುತ್ಯ ಮಾಡಲಿ. ಅದೇ ರೀತಿಯಾಗಿ ಎಷ್ಟೋ ಜನ ಒಳ್ಳೆ ಒಳ್ಳೆ ಸಂಕಲ್ಪಗಳನ್ನು ಮಾಡಿರೋದನ್ನು ನಮ್ಮ ಸರ್ ಅವರು ಹೇಳಿದರು, ಭಾಳ ಖುಷಿ ಆಯಿತು. ಇಂಥ ಸಂಕಲ್ಪಗಳನ್ನು ನಾವು ಎಲ್ಲಿ ಕೇಳಿಲ್ಲ. ಎಷ್ಟೋ ಹಳ್ಳಿಗಳಿಗೆ ನಾವೇ ಜೋಳಿಗೆ ಹಾಕೊಂಡು ಹೋದ್ರೂ ನಮ್ಮ ಜೋಳಿಗೆಗೆ ರೊಕ್ಕ ಹಾಕ್ಯಾರ ಹೊರತು ದುಶ್ಚಟ ಯಾರೂ ಹಾಕಿಲ್ಲ. ಆದರೆ ಇವತ್ತು ನಮ್ಮ ಈ ಐಗಳಿ ಗ್ರಾಮದ ಎಲ್ಲ ವಿಶೇಷವಾಗಿರುವಂಥ ಅಪ್ಪಯ್ಯ ಮುತ್ಯಾನ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವವರು, ಭಕ್ತಿಯನ್ನು ಇಟ್ಕೊಂಡಿರುವಂತಹ ಯುವಕರಾಗಿರ್ಬೋದು, ಭಕ್ತರಾಗಿರ್ಬೋದು, ನಾವು ಇವತ್ತಿನಿಂದ ಒಂದು ವರ್ಷ ಯಾವುದೇ ರೀತಿಯಂಥ ಕೆಲಸ ಮಾಡೋದಿಲ್ಲ, ಒಳ್ಳೆಯ ಕಾರ್ಯವನ್ನೇ ಮಾಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ಮಾಡಿರುವಂಥ ಯಾವುದಾದ್ರೂ ಒಂದು ಗ್ರಾಮ ಅದು ಐಗಳಿಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿ, ಹೀಗಾಗಿಯೇ ಇವತ್ತು ಐಗಳಿಯಲ್ಲಿ ನಾವು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಸರ್ಕಾರಿ ನೌಕರರನ್ನು ನೋಡ್ತೀವಿ.
ನೋಡ್ತೇವೆ, ಒಬ್ಬ ಒಳ್ಳೆಯ ವೈದ್ಯರನ್ನು ನೋಡ್ತೇವೆ. ಇದೆಲ್ಲಕ್ಕೂ ಒಂದು ಶಕ್ತಿ ಏನು ಅಂತಂದ್ರೆ ಅದು ಅಪ್ಪಯ್ಯ ಶಿವಯೋಗಿಗಳವರ ಆಶೀರ್ವಾದ. ಅದು ಪೂರ್ಣ ಪ್ರಮಾಣದಲ್ಲಿ ಅದು ಈ ಗ್ರಾಮದ ಮೇಲೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಬೆಳಗಾವಿ ಅಲ್ಲಿರಬಹುದು, ಆದರೆ ಬೆಳಗಾವಿ ಜಿಲ್ಲೆಯ ಆತ್ಮ ಅದು ಎಲ್ಲಾದರೂ ಇದ್ರೆ ಅದು ಐಗಳಿ ಊರಾಗ. ಯಾಕಂತಂದ್ರೆ ಇವತ್ತು ನಾವು ಇಲ್ಲೆಲ್ಲ ಪತ್ರಕರ್ತರನ್ನು ನೋಡ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಂತೆಂಥ ಪತ್ರಕರ್ತರಿದ್ದರೂ ಕೂಡ ಐಗಳಿಯಲ್ಲಿರುವಂತಹ ಪತ್ರಕರ್ತರು ಮಹತ್ವದ ಜವಾಬ್ದಾರಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಕೊನೆಯ ಹಳ್ಳಿ, ಕೊನೆಯ ಗ್ರಾಮ ಈ ಕಡೆ ಇದು ಐಗಳಿ ಇದ್ದರೂ ಕೂಡ ಒಂದು ಅವಿನಾಭಾವ ಸಂಬಂಧವನ್ನು ಜಿಲ್ಲಾ ಮಟ್ಟದಲ್ಲಿ ಹೊಂದಿರುವಂತಹ ಊರು ಈ ಐಗಳಿಯ ಗ್ರಾಮ. ಇದೆಲ್ಲವೂ ಕೂಡ ಅಪ್ಪಯ್ಯ ಮಹಾಶಿವಯೋಗಿಗಳವರ ಆ ಒಂದು ಶಕ್ತಿಯ ಫಲ ಅನ್ನುವಂತಹ ಮಾತುಗಳನ್ನು ಹೇಳಿ ಇವತ್ತು ಅಂತಹ ಪೂಜ್ಯರ ಒಂದು ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ನಾವು ನೀವೆಲ್ಲ ಇದ್ದೀವಲ್ಲ, ನಮ್ಮದೂ ಕೂಡ ಒಂದಿಷ್ಟು ಪುಣ್ಯ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿ ಇನ್ನು ಮುಂದೆ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಬರುವ ಶತಮಾನೋತ್ಸವವನ್ನು ನ ಭೂತು ನ ಭವಿಷ್ಯತಿ ಅನ್ನುವ ಹಾಗೆ ಐಗಳಿಯ ಇತಿಹಾಸದಲ್ಲಿ ಉಳಿಯುವ ಹಾಗೆ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.